ರಾಯ ಕುರುಬಲ ವಿಲಯ ಹರನೋ ಅಭುಜಾಯತಾಕ್ಷಿಯ ಸಲಗಿ ಕೀಚಕರಾಯ ವಂಶಾರಣ್ಯವನು ಸವರಿದನು ಕಲಿ ಭೀಮ ಕಲಿ ಭೀಮ ರಾಯ ಕುರುಬಲ ವಿಲಯ ಹರನೋ ಕಲಿ ಭೀಮ ಕೀಚಕರಾಯ ವಂಶಾರಣ್ಯವನೋ ಸವರೇ ಅಭುಜಾಯತಾಕ್ಷಿಯ ಸಲಹಿದನು ಗಮಕಾಸಕ್ತ ಬಂಧುಗಳಿಗೆಲ್ಲರಿಗೂ ಶಿರಬಾಗಿ ನಮನಗಳು. ಕರ್ನಾಟಕ ಭಾರತ ಕಥಾಮಂಜರಿಯ ವಿರಾಟ ಪರ್ವದ 3ನೇ ಸಂಧಿಗೆ ನಾವಿವತ್ತು ಪ್ರವೇಶವನ್ನು ಪಡೆದಿದ್ದೇವೆ. ಮೊದಲ ಸೂಚನಾ ಪದ್ಯ ರಾಯ ಕುರುಬಲ ವಿಲಯ ಹರನಭುಜಾಯತಾಕ್ಷಿಯ ಸಲಹಿ ಕೀಚಕರಾಯ ವಂಶಾರಣ್ಯವನ್ನು ಸವರಿದನು ಕಲಿ ಭೀಮ. ಕೌರವರ ಸೇನೆಗೆ ಪ್ರಳಯ ಕಾಲದ ರುದ್ರನಂತೆ ಇರುವಂತಹ ಭೀಮ ಕೀಚಕರಾಯನ ವಂಶಾರಣ್ಯವನ್ನು ಸವರಿದನು, ಸಂಪೂರ್ಣವಾಗಿ ವಂಶ ಎನ್ನುವಂತಹ ಅರಣ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡಿದನು ಎನ್ನುವಂಥದ್ದು ಅರ್ಥ. ಕೀಚಕರು ಅಂದರೆ 105 ಜನ ತಮ್ಮಂದಿರ ಒಂದು ಸಮೂಹ. ಆ ಸಮೂಹವನ್ನು ವಂಶ ಅರಣ್ಯ ಅಂತ ಕರೀತಾನೆ ಮಹಾಕವಿ. ಅವನ ಭಾಷೆ ಮತ್ತು ಭಾವ ಅತ್ಯಂತ ಯೋಗ್ಯವಾದದ್ದು. ಯಾಕಂದರೆ ಕೀಚಕ ವಂಶ ನಾಗರಿಕತೆಯ ಕ್ರಮದಲ್ಲಿ ಇದ್ದದ್ದಲ್ಲ, ಅನಾಗರಿಕವಾದಂತಹ ರೀತಿಯಲ್ಲಿ ಇದ್ದವರವರು. ಆದ್ದರಿಂದ ವಂಶಾರಣ್ಯ ಅನ್ನುವಂಥದ್ದು ಅವರಿಗೆ ಯೋಗ್ಯವಾಗಿ ಒಪ್ಪುವಂತಹ ಮಾತು ಅಂತ ಕವಿ ಅದನ್ನು ಇಲ್ಲಿ ಬಳಸಿದ್ದಾನೆ. ತುಂಬ ಸುಂದರವಾದಂಥ ಪದ್ಯ. ಇದರಲ್ಲಿ ಮುಂದಕ್ಕೆ ಬರ್ತಾ ಇರುವಾಗ ಕೀಚಕನ ಕೆಟ್ಟ ಕ್ರಿಯೆಗಳು, ಸೈರಂಧ್ರಿಗೆ ಅಥವಾ ದ್ರೌಪದಿಗೆ ಅದರಿಂದ ಆಗುವಂತಹ ತೊಂದರೆ, ಅವಮಾನ, ಹಾಗೂ ಕೊನೆಗೆ ಭೀಮ ಕೀಚಕನನ್ನು ಮತ್ತು ಅವನ 105 ಮಂದಿ ತಮ್ಮಂದಿರನ್ನೆಲ್ಲರನ್ನು ಹೊಡೆದು ಸಾಯಿಸುವಂತಹ ಅದ್ಭುತವಾದಂತಹ ರೋಚಕವಾದಂತಹ ಕಥಾನಕ. ಸುಮಾರು 100ಕ್ಕೂ ಹೆಚ್ಚಿನ ಸುಂದರವಾದಂತಹ ಪದ್ಯಗಳು ಈ ಭಾಗದಲ್ಲಿದ್ದಾವೆ. ಈ ಸಂಧಿಯಲ್ಲಿ ತುಂಬ ಉತ್ತಮವಾದಂತಹ ಕಥಾನಕವನ್ನು ಹೊಂದಿದ್ದಂತಹ ಈ ಸಂಧಿಯ ಮೊದಲ ಪದ್ಯವನ್ನೀಗ ಕೇಳೋಣ. ಬಯಸಿದಳು ಮೃತ್ಯುವನು ಕಡು ಪಾಪಿಯ ಮನೋಧರ್ಮವನು ಜನಮೇ ಜಯ ಮಹೀಪತಿ ಕೇಳು ಪಾಂಚಾಲಿಯನು ಕರೆಸಿದಳು ನಯವಿಗೀನೆ ಸುದೇಶ್ನೆ ಬಂದ ಆಕೆಯನು ಬೆಸಸಿದಳು ಎಲೆಗೆ ಅನುಜಾಲಯದಲ್ಲಿ ಉತ್ತಮ ಮಧುಬನಿ ಝಡಿತೆಯಲಿತಹುದು ಎಂದು ಕೇಳು ಜನಮೇ ಜಯ ಮಹೀಪತಿ ಕೇಳು ಕಡು ಪಾಪಿಯ ಮನೋಧರ್ಮವನು ಮೃತ್ಯುಮನು ಬಯಸಿದಳು ಪಾಂಚಾಲಿಯನು ನಯವಿಹೀನೆ ಸುದೇಶ್ನೆ
ಕರೆಸಿದಳು. ಬಂದ ಆಕೆಯನು ಬೆಸಸಿದಳು ಎನೆಗೆ. ಅನುಜ ಆಲಯದಲ್ಲಿ ಉತ್ತಮ ಮಧುವ ನೀಝಡಿತೆಯಲಿತಹುದು ಎಂದು ಸುದೇಶನೆ ಬೆಸಸಿದಳು. ವಿರಾಟರಾಯನ ವರಸತಿ ಸುದೇಶ್ನೆ ಮಹಾರಾಣಿಯಾಗಿದ್ದು ಅಡಕತ್ತರಿಯ ನಡುವೆ ಸಿಕ್ಕ ಅಡಿಕೆಯಂತಹ ಪರಿಸ್ಥಿತಿ, ಬಾಯೊಳಗಿಟ್ಟಂತಹ ಬಿಸಿ ತುಪ್ಪದ ಪರಿಸ್ಥಿತಿ ಅವಳಿಗೆ ಬರ್ತದೆ. ಆ ಕಡೆಗೆ ಉಗುಳುವುದಕ್ಕೂ ಆಗುವುದಿಲ್ಲ, ನುಂಗಿದ್ರೆ ಗಂಟಲೆಲ್ಲ ಸುಡುತ್ತೆ. ಈ ಕಡೆಗೆ ತಪ್ಪಿಸಿಕೊಳ್ಳಿಕ್ಕೆ ಆಗದಂತಹ ಅಡಕತ್ತರಿಯ ಪರಿಸ್ಥಿತಿ. ಮಹಾಬಲಶಾಲಿಯೂ ವೀರನೂ ಧೀರನೂ ಸುಂದರಕಾಯನೂ ಆಗಿರುವಂತಹ, ಆದರೆ ದುಷ್ಟನಾದಂತಹ ಕೀಚಕ ತನ್ನ ಸ್ವಂತ ತಮ್ಮನಾಗಿದ್ದು ಅವನಿಂದಲೇ ನನ್ನ ಸಂಪೂರ್ಣ ರಾಜ್ಯ ಆಳಲ್ಪಡುತ್ತೆ ಅಥವಾ ನಿಯಂತ್ರಿಸಲ್ಪಡುತ್ತೆ ಅನ್ನೋದನ್ನು ಅರಿತಂತಹ ಸುದೇಶ್ನೆಗೆ ಅವನನ್ನು ನಿರ್ವಹಿಸುವುದು ತುಂಬ ಕಷ್ಟ ಆಗ್ತದೆ. ಏಕೆಂದರೆ ದ್ರೌಪದಾದೇವಿಯನ್ನು ಬಯಸಿದಂತಹ ಕಾಮುಕನಾಗಿಬಿಟ್ಟಿದ್ದಾನೆ. ಅವಳಿಲ್ಲದೆ ಬೇರೆ ಜೀವನವೇ ಇಲ್ಲ. ಸಾಯುವುದಾದರೆ ಅವಳ ಜೊತೆ, ಬದುಕುವುದಾದರೆ ಅವಳ ಜೊತೆ. ಅಕ್ಕ ಸೈರಂಧ್ರಿಯನ್ನು ಸೇರಿಸಬೇಕು ತನಗೆ ಹೇಳಿ ಕೇಳಿಕೊಂಡಿದ್ದಾನೆ. ಅವಳು ಆಗೋಷ್ಟೆಲ್ಲ ಇದು ತಪ್ಪು ಅಂತ ಹೇಳಿದ್ಳು. ಕೊನೆಗೆ ಕಣ್ಣೀರು ಹಾಕಿ ಕಾಲು ಹಿಡಿದು, ನಾನು ಅವಳಿಲ್ಲ ಅಂದರೆ ಸತ್ತೇ ಹೋಗ್ತೇನೆ, ನನ್ನನ್ನು ಕೊಂದಂತಹ ಪಾಪ ನಿನಗೇ ಸೇರುತ್ತೆ ಅಂತ ಒಂದು ಭಾವನಾತ್ಮಕವಾದಂತಹ ಮಾತನ್ನು ಹೇಳಿಬಿಡ್ತಾನೆ. ಅದಕ್ಕೆ ಕಣ್ಣೀರುಗರೆದು ಅವಳು ಕೊನೆಗೆ ಹೇಳ್ತಾಳೆ, ಹೋಗು ಭವನಕ್ಕೆ ಹೋಗು, ಏಳು, ತರುಣಿಯ ನಾಳೆ ನಾ ಕಳುಹುವೆನು ಅಂತ ಅವನಿಗೆ ಹೇಳ್ತಾ ಜೊತೆಗೆ ಒಂದು ಎಚ್ಚರಿಕೆಯನ್ನು ಹೇಳ್ತಾಳೆ. ಪರಸತಿ ಮೇಳ ಲೇಸಲ್ಲ. ಇದು ನಾವು ನಂಬಿಕೊಂಡು ಬಂದಂತಹ ಸತ್ವ, ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾದಂತಹ ತತ್ವ. ಮಾತೃವತ್ ಪರದಾರೇಶು ಪರದ್ರವ್ಯೇಶು ಲೋಷ್ಟವತ್. ಪರಸತಿ ಪರಧನಕ್ಕಾಗಿ ಚಿಂತಿಸುವುದೇ ಪಾಪ ಅಂತ ನಂಬಿದಂತಹ ಪರಂಪರೆಯಾದಂತಹ ನಮಗೆ ಈ ವಿಚಾರಗಳನ್ನು ಕವಿ ಅಲ್ಲಲ್ಲಿ ನೆನಪಿಸ್ತಲೇ ಬರ್ತಾನೆ. ಅತಿಯಾದಂತಹ ರೂಪವತಿಯಾದಂತಹ ಪಾಂಚಾಲಿಯನ್ನು ಬಯಸಿದ್ದಾನೆ, ಆದರೂ ಅದು ತಪ್ಪು ಅನ್ನುವಂತಹ ಭಾವ ಎಲ್ಲರಿಗೂ ಗೊತ್ತಿದೆ. ಕೀಚಕನನ್ನೊಬ್ಬನನ್ನು ಬಿಟ್ಟು ಅವನಿಗೆ ಯಾಕೋ ಕಡೆಗಾಲ ಬಂದಿದೆ ಅನ್ನುವಂತಹ ಕಾರಣಕ್ಕೆ ಅವಳನ್ನೇ ನಾನು ಬಯಸಬೇಕು ಅಂತ ಹಠ ಹಿಡಿತಾನೆ. ಆಯಿತು, ಅಲ್ಲಿಂದ ಹೋಗ್ತಾನೆ. ನಾಳೆ ಕಳಿಸ್ತಾಳೆ ಅಕ್ಕ ಅನ್ನುವಂತಹ ಸಂತೋಷದಲ್ಲಿ ಹೋಗ್ತಾನೆ. ಅವನಿಗೆ ಕಾಮನ ಬಾಧೆ ಯಾವ ರೀತಿ ತಾಗಿತ್ತು ಅನ್ನೋದನ್ನು ಕವಿ ಬಹಳ ಸುಂದರವಾಗಿ ವರ್ಣಿಸಿದ್ದಾನೆ. ಈಗ ಸುದೇಶ್ನೆಯ ಪರಿಸ್ಥಿತಿಯನ್ನು ಕವಿ ಹೇಳ್ತಾನೆ. ಬಯಸಿದಳು ಮೃತ್ಯುವನು, ಕಡು ಪಾಪಿಯ ಮನೋಧರ್ಮವನು, ಜನಮೇಜಯ ಮಹೀಪತಿ ಕೇಳು ಪಾಂಚಾಲಿಯನ್ನು ಕರೆಸಿದಳು. ಅನಿವಾರ್ಯವಾದಂಥ ಒಂದು ಸಂದರ್ಭ. ಇಲ್ಲಿ ಎರಡು ರೀತಿಯ ಸ್ತ್ರೀ ವ್ಯಕ್ತಿತ್ವಗಳನ್ನು ಕೂಡ ಅವನು ಹೇಳ್ತಾನೆ. ದ್ರೌಪದಿ ಯಾವುದೇ ಸಂದರ್ಭದಲ್ಲೂ ಕೂಡ ನ್ಯಾಯ ನಿಷ್ಠೆಯನ್ನು ಮೀರದಂಥ ದಿಟ್ಟ ಹೆಂಗಸು. ದಿಟ್ಟೆ ಅನ್ನುವಂಥದ್ದನ್ನು ಕೆಟ್ಟ ಪದದಲ್ಲಿ ಬೆಳೆಸುವುದಲ್ಲ, ಆ ಯೋಗ್ಯತೆ ಅವಳ ಹತ್ರ ಇತ್ತು, ಆ ಸಾಮರ್ಥ್ಯ ಅವಳ ಹತ್ರ ಇತ್ತು, ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಅವಳ ಹತ್ರ ಇತ್ತು. ಇಲ್ಲದ್ರೆ 12 ವರ್ಷ ವನವಾಸದಲ್ಲಿ ಆ ಥರ ಅವಳು ಬದುಕೋದಕ್ಕೆ ಸಾಧ್ಯ ಇರಲಿಲ್ಲ. ಮಹಾರಾಣಿಯಾಗಿ ಹುಟ್ಟಿ ಬೆಳೆದು ಸಂಸ್ಕಾರಯುತೆಯಾಗಿ ಮುಂದೆ ಬಂದಂತಹ ಒಬ್ಬ ಹೆಂಗಸು ತನ್ನ 5 ಗಂಡಂದಿರನ್ನು ನಡೆಸಿಕೊಂಡಂತಹ ರೀತಿ ಇರ್ಬೋದು, ತನ್ನ ಸಂಸಾರವನ್ನು ತೂಗಿಸಿಕೊಂಡಂಥ ರೀತಿ ಇದೆ, ಎಲ್ಲದರಲ್ಲೂ ಅವಳು ಅದ್ಭುತವಾದಂಥ ವ್ಯಕ್ತಿತ್ವದಳು ಅಂತ ನಮಗೆ ಕಾಣಿಸ್ತಾಳೆ. ಸುದೇಶ್ನೆಗೆ ಆ ಪರಿಸ್ಥಿತಿ ಇರಲಿಲ್ಲ. ತಮ್ಮನ ಬೆಂಗಾವಲಿನ ಕಾಪು ಅವಳಿಗೆ ಸದಾಕಾಲ ಇದ್ದಿದ್ದು. ಈಗ ಆ ತಮ್ಮನೇ ವಿರೋಧವಾಗಿದ್ದಾನೆ. ವಿರೋಧ ಅಂದರೆ ಈ ಥರದ ದುರ್ವ್ಯವಹಾರಕ್ಕೆ ತನ್ನನ್ನು ಬಳಸ್ತಾ ಇದ್ದಾನೆ ಅನ್ನೋದನ್ನು ಅವಳು ಬಲ್ಲಳು. ಆ ಅನಿವಾರ್ಯ ಕಾರಣಕ್ಕಾಗಿ ಪಾಂಚಾಲಿಯನ್ನು ಕರೆಸಿದಳು. ಇಲ್ಲಿ ಕವಿ ಅವಳ ಮನೋಭಾವವನ್ನು ಹೇಳ್ತಾನೆ. ನಯವಿಹೀನೆ ಸುದೇಶ್ನೆ ಬಂದಾಕೆಯನ್ನು ಬೆಸಸಿದಳು.
ಎಲಗೆ ಅನುಜಾಲಯದಲ್ಲಿ ಉತ್ತಮ ಮಧುವ ನೀ ಜಡಿತೆಯಲ್ಲಿ ತಹುದು ಎಂದು. ಎಷ್ಟು ಚಂದದ ರೀತಿಯಲ್ಲಿ ಎಷ್ಟು ಸುಂದರವಾದಂಥ ರೀತಿಯಲ್ಲಿ ಕವಿ ಇದನ್ನು ನಮ್ಮ ಮನಸ್ಸಿಗೆ ತರ್ತಾನೆ ಅನ್ನೋದನ್ನು ನೋಡಿದರೆ, ಸುದೇಶ್ನೆ ಇವತ್ತು ನಯವಿಹೀನೆಯಾಗಿದ್ದಾಳೆ. ಇಷ್ಟರವರೆಗೆ ಪಾಂಚಾಲಿಯ ಜೊತೆಯಲ್ಲಿ ಹಾಗೆ ಇರಲಿಲ್ಲ ಅವಳು. ಬಹಳ ಮಧುರವಾದ ವಚನಗಳು, ಬಹಳ ಆತ್ಮೀಯವಾದಂಥ ಸಂಸರ್ಗ ಅವಳದ್ದಾಗಿತ್ತು. ಆದರೆ ಇವತ್ತು ಎಲಗೆ, ಬರಲೇ, ಹೋಗಲೇ ಅಂತ ನಾವು ಮಾತಾಡಿಸ್ತೇವಲ್ಲ, ಆ ಥರದ ಕೆಟ್ಟ ಭಾಷೆಯಲ್ಲಿ ಅವಳನ್ನು ಸಂಬೋಧಿಸ್ತಾಳೆ. ಹೋಗು, ಎಲ್ಲಿಗೆ? ನನ್ನ ತಮ್ಮನ ಆಲಯಕ್ಕೆ ಹೋಗು, ಅಲ್ಲಿ ಉತ್ತಮವಾದಂಥ ಮಧು ಇದೆ, ನನಗಾಗಿ ಅದನ್ನು ಅವನಿಂದ ಕೊಂಡು ಬಾ, ನಿನ್ನ ಕೆಲಸ ಅಷ್ಟೇ. ಜಡಿತೆಯಲ್ಲಿ ತಹುದು, ಬಹಳ ಬೇಗ ಬಾ, ಹೋಗುವುದು ಬರುವುದು ಅಷ್ಟೇ, ಬೇರೆ ಕೆಲಸ ಇಲ್ಲ ನಿನಗೆ. ಅಲ್ಲಿ ಯಾವುದೇ ಕಾಲಹರಣದ ಅವಶ್ಯಕತೆ ಇಲ್ಲ, ಯಾರನ್ನು ಕೇಳಬೇಕಾಗಿಲ್ಲ, ಹೋಗು, ಅವನು ಕೊಡ್ತಾನೆ, ತಗೊಂಡು ಬಾ. ಬೇಗ ಬಾ ಅನ್ನೋದಕ್ಕೆ ನೀನು ಬೇಗ ಬರಬಹುದು ಅಂತ ಇವಳಿಗೆ ಸಮಾಧಾನದ ಮಾತದು. ನೀನು ಅಲ್ಲಿ ಕಾಲಹರಣ ಮಾಡಬೇಕಾಗಿಲ್ಲ, ನಿನಗಲ್ಲಿ ತೊಂದರೆ ಆಗುವುದಿಲ್ಲ ಅನ್ನುವಂಥದ್ದು ಒಂದು ಭಾವ. ಇನ್ನೊಂದು, ಜಡಿತೆಯಲ್ಲಿ ಅಲ್ಲಿಗೆ ಹೋಗಿ ಮಧುವ ತಗೊಂಡು ಬಾ, ಬೇಗನೆ ಹೋಗು ಬಾ, ಇದು ಭಾವ ಇದೆ ಅದರಲ್ಲಿ. ಆದರೆ ಆ ಅವಸರದ ಕ್ರಿಯೆಯನ್ನು ನೀನು ಬೇಗ ಹೋಗಿ ಬಂದುಬಿಡು ಅಂತ ಹೇಳುವಾಗ ಅಲ್ಲಿ ಏನೂ ಅಪಾಯ ನಿನಗಿಲ್ಲ ಅಂತ ಹೇಳಿ ಸೂಚ್ಯವಾಗಿ ಸೈರಂದ್ರಿಗೆ ಹೇಳೋದು. ಇನ್ನೊಂದು, ತನಗೆ ಗೊತ್ತಿದೆ ಅಲ್ಲಿ ಹೋದರೆ ತಮ್ಮ ಬಿಡುವುದಿಲ್ಲ ಅಂತ ಗೊತ್ತಿದೆ, ಅವನಿಗೆ ನಿನ್ನೆ ಮಾತು ಕೊಟ್ಟಿದ್ದಾಳು ನಾಳೆ ಕಳಿಸುವೆನು. ಈ ಕಾರಣಗಳಿಗೂ ಕೂಡ ಈ ಪದ್ಯಕ್ಕೆ ಸುಂದರವಾದಂತಹ ಒಂದು ಭಾವ ಇದೆ. ಇದನ್ನು ತಿಳಿದಂತಹ, ಇದನ್ನು ಕೇಳಿಸಿಕೊಂಡಂತಹ ಪಾಂಚಾಲಿಗೆ ನಿಜವಾಗಿಯೂ ಆಶ್ಚರ್ಯ ಆಗ್ತದೆ. ಅವಳಿಗೆ ಗೊತ್ತಿದೆ ಕೀಚಕ ಈ ಥರದಲ್ಲಿ ವರ್ತಿಸ್ತಿದ್ದಾನೆ, ನನ್ನ ಬೆನ್ನು ಬಿದ್ದಿದ್ದಾನೆ ಅವನು, ನಾನು ಅವನನ್ನು ಸೊಪ್ಪು ಹಾಕಲಿಲ್ಲ ಅವನಿಗೆ. ಆದರೆ ಈಗ ಸುದೇಶ್ನೆಯ ಮೂಲಕವಾಗಿ ಬಂದಿದ್ದಾನೆ, ನನಗೆ ಅಪಾಯ ಕಾದಿದೆ ಅನ್ನುವಂಥದ್ದು ಜಾಣೆಯಾದಂತಹ ಸೈರಂಧ್ರಿಗೆ ಗೊತ್ತಿದೆ. ಮುಂದೆ ಅವಳು ಇವನಿಗೆ ಏನನ್ನು ಹೇಳ್ತಾಳೆ, ಯಾವ ರೀತಿಯಲ್ಲಿ ನಡ್ಕೊಳ್ತಾಳೆ, ಸುದೇಶ್ನೆಯ ಜೊತೆ ಅವಳು ಏನು ಮಾತಾಡ್ತಾಳೆ ಅನ್ನೋದನ್ನು ಮುಂದಿನ ಪದ್ಯ ಹೇಳ್ತದೆ. ಅವಳು ಬಹಳ ವಿನಯದಿಂದ ಹೇಳ್ತಾಳೆ ಸುದೇಶ್ನೆಗೆ, ಅಮ್ಮೆನಲ್ಲಿಗೆ ದೇವಿ ನಿಮ್ಮಯ ತಮ್ಮ ದುರುಳನು. ಅದನ್ನು ಕೇಳೋಣ. ಅಮ್ಮೆನೋ ಅಲ್ಲಿಗೆ ನೇವಿ ನಿಮ್ಮಯ ತಮ್ಮ ದುರುಳನೋ, ಲೇಸು ಹೊಲ್ಲೆಹವೋ ಎಮ್ಮತಾಗುವುದು ಆತನಳಿದರೆ, ಬಳಿಕ ಹಳಿವೆ ಮಗೆ ನಿಮ್ಮ ನಾವು ಓರೈಸಿ, ನಿಮಗೆ ವಿಕರ್ಮವನು ಮಾಡುವುದು ನಮಗೆ ಅದು ಧರ್ಮವಲ್ಲ, ಉಳಿದವರ ಕಳುಹುವುದು ಎಂದಳಿಂದು ಮುಖಿ. ದೇವಿ ಅಲ್ಲಿಗೆ ಅಮ್ಮೆನೋ ದೇವಿ ನಿಮ್ಮಯ ತಮ್ಮ ದುರುಳನೋ, ಲೇಸು ಹೊಲ್ಲೆಗವು ಎಮ್ಮತಾಗುವುದಾತನಳಿದರೆ, ಬಳಿಕ ಹಳಿವು ಎಮಗೆ ನಿಮ್ಮ ನಾವು ಓಲೈಸಿ, ನಿಮಗೆ ವಿಕರ್ಮವನು ಮಾಡುವುದು ಧರ್ಮವಲ್ಲ, ಅದು ನಮಗೆ ಕಳುಹುವುದು ಉಳಿದವರ ಎಂದಳಿಂದು ಮುಖಿ. ದ್ರೌಪದಿ ಮಹಾರಾಣಿಗೆ ಹೇಳ್ತಾಳೆ, ತಾಯಿ ನಿಮ್ಮಯ ತಮ್ಮ ದುರುಳನು, ಅವನು ಈ ಹಿಂದೆ
ನಿಮ್ಮ ರಾಣಿವಾಸದ ಎದುರು ನಡ್ಕೊಂಡಂಥ ರೀತಿ, ಅವನು ತನ್ನನ್ನು ಮಾತಾಡಿಸಿದ್ದಂತಹ ರೀತಿ, ಬೇರೆಯವರ ಹತ್ರ ಅವನು ನಡ್ಕೊಳ್ಳುವಂತಹ ರೀತಿಗಳನ್ನೆಲ್ಲವನ್ನು ಕೂಲಂಕುಷವಾಗಿ ಚಿತ್ರಿಸಿಕೊಟ್ಟಂತಹ ದ್ರೌಪದಿ ಹೇಳ್ತಾಳೆ, ಅಮ್ಮ, ನಿಮ್ಮ ತಮ್ಮನಿರುವಂತಹ ಜಾಗಕ್ಕೆ ಹೋಗುವಂತಹ ಶಕ್ತಿ ನನಗಿಲ್ಲ. ಅಮ್ಮೇನು, ನನಗಂಥ ಅಣುಮೂ ಇಲ್ಲ, ಆ ಶಕ್ತಿ ನನ್ನಲ್ಲಿಲ್ಲ. ಆದ್ದರಿಂದ ನನ್ನನ್ನು ನೀನು ಅಲ್ಲಿಗೆ ಕಳಿಸಬೇಡ. ಯಾಕೆ ಶಕ್ತಿ ಇಲ್ಲ ಅಂದರೆ, ನನಗಿಂತೂ ಹೆಚ್ಚು ಶಕ್ತಿವಂತನಾಗಿರುವಂತಹ ನಿಮ್ಮ ತಮ್ಮ ದುರುಳನು. ದುರುಳತನ ಅಂದರೆ ಯಾವ ರೀತಿಯಲ್ಲಿ ಬೇಕಾದರೂ ಇರಬಹುದು. ಅವನು ಸ್ತ್ರೀ ಸಂಘಕ್ಕೆ ಮಾತ್ರ ಬಯಸ್ತಾನೆ ಅಥವಾ ದೇಹ ಸುಖಕ್ಕೆ ಮಾತ್ರ ಇರುವಂತಹ ರೀತಿ ಅಲ್ಲ ಅವನು ದುರುಳ. ಯಾಕೆ ಅಂದರೆ ಅವನ ಹತ್ರ ಶಕ್ತಿ ಇದೆ, ಯೌವನ ಇದೆ, ಅಹಂಕಾರ ಇದೆ, ಎಲ್ಲವೂ ಸೇರಿದ್ರಿಂದ ಅವನು ಯಾವ ರೀತಿಯಲ್ಲಿ ಬೇಕಾದರೂ ಪ್ರತಿಕ್ರಿಯೆಯನ್ನು ಕೊಡಬಹುದು. ಆದ್ದರಿಂದ ಅವನು ದುರುಳನು. ನನ್ನ ಮೇಲೆ ಆಸೆ ಇದೆ ಅನ್ನುವಂಥ ಕೇವಲ ವಿಟತನ ಮಾತ್ರ ಅಲ್ಲ, ಅವನಲ್ಲಿರುವಂಥ ಶಕ್ತಿ ಸಾಮರ್ಥ್ಯಗಳು ಯಾರನ್ನಾದರೂ ಹೆದರಿಸುವಂಥ ಮಟ್ಟದಲ್ಲಿದ್ದಾವೆ. ಆದ್ದರಿಂದ ಅವನಲ್ಲಿಗೆ ಹೋಗೋದಕ್ಕೆ ನನಗೆ ಶಕ್ತಿ ಇಲ್ಲ. ಮಾತ್ರ ಅಲ್ಲ, ಅಲ್ಲಿ ಹೋದರೆ ಅಲ್ಲಿಯ ಒಳಿತು ಕೆಡುಕು ಎರಡೂ ನಮ್ಮವೇ ಆಗ್ತವೆ. ನಾವಲ್ಲಿ ಹೋಗದೇ ಇದ್ದರೆ ಅಲ್ಲಿ ಒಳಿತು ಇಲ್ಲ, ಕೆಡುಕು ಇಲ್ಲ. ಅಲ್ಲಿಂದ ಆಗುವಂತಹ ಯಾವುದು ಕೆಟ್ಟದೋ ಒಳ್ಳೆಯದೋ ಅದು ನನಗೆ ಬರೋದು ಮಾತ್ರ ಅಲ್ಲ, ಒಂದು ವೇಳೆ ಆ ಕಾರಣಕ್ಕೆ ಆತನು ಅಳಿದರೆ ಬಳಿಕ ಹಳಿವೆ ಮಗೆ. ನನ್ನ ಕಾರಣಕ್ಕಾಗಿ ಅವನ ಸತ್ತ ಅಂದರೆ ನನಗೊಂದು ದುರ್ಯಶ, ಒಂದು ಕೆಟ್ಟದಾದಂಥ ಹೆಸರು, ನನಗೊಂದು ಅವಮಾನಕರವಾದಂಥ ಒಂದು ವಿಷಯ ನನ್ನ ಜೊತೆಗೆ ಬರ್ತದೆ. ವಿಶೇಷವಾಗಿ ಬಟ್ಟೆ ಮುಳ್ಳಿನ ಮೇಲೆ ಬಿದ್ದರೂ, ಬಟ್ಟೆಯ ಮೇಲೆ ಮುಳ್ಳು ಬಿದ್ದರೂ ಘಾಸಿಯಾಗುವುದು ಬಟ್ಟೆಗೆ. ಎಷ್ಟು ಜೋಪಾನವಾಗಿ ಎತ್ತಿದ್ರೋ ಅಷ್ಟು ಅದು ಕೆಡದಂತೆ ಉಳಿಯುತ್ತದೆ. ಸ್ತ್ರೀ ಇಲ್ಲಿ ಒಂಥರ ಮುಳ್ಳಿನ ಗಿಡದ ಮೇಲೆ ಒಣ ಹಾಕಿದಂತಹ ಬಟ್ಟೆಯ ಹಾಗೆ. ಅದಕ್ಕೆ ಚುಚ್ಚಿಕೊಂಡಿತ್ತು ಅಂದರೆ ಬಿಡಿಸಿಕೊಳ್ಳೋದು ತುಂಬ ಕಷ್ಟ. ಅದನ್ನು ದ್ರೌಪದಿ ತುಂಬ ಚೆನ್ನಾಗಿ ಬಲ್ಲಳು. ಅದರ ಜೊತೆ ಹೇಳ್ತಾಳೆ, ಅಮ್ಮ, ನಾವು ನಿಮ್ಮಲ್ಲಿ ಸೇವೆಗಿದ್ದೀವಿ. ಯಾವುದೋ ಕಾರಣಕ್ಕೆ ನಿಮ್ಮಲ್ಲಿ ನಾವು ಸೇವೆಗಿದ್ದೇವೆ ಅಂದರೆ ನಮಗೆ ಬೇರೆ ಅನಿವಾರ್ಯವಾದಂತಹ ಪ್ರಸಂಗಗಳು ನಮ್ಮ ಹಿಂದೆ ಇದ್ದಾವೆ. ಅದಕ್ಕೆ ನಿಮ್ಮಲ್ಲಿಗೆ ನಾನು ಬಂದಿದ್ದೇನೆ. ಬರಬೇಕಾದ್ರೆ ಹೇಳಿದ್ದಾಳೆ, ಏನು ಬೇಕಾದ್ರೆ ನೀನು ಕೆಲಸ ಹೇಳ್ತೀಯೋ ಅದು ನಾನು ಮಾಡ್ತೇನೆ. ಮಾತ್ರ ಅಲ್ಲ, ನನ್ನ 5 ಗಂಧರ್ವರು ನನಗೆ ಗಂಡಂದಿರು ಅಂತಲೂ ಅವಳು ಹೇಳಿದ್ದಾಳೆ. ಅದೆಲ್ಲ ಸುದೇಶನಿಗೆ ಗೊತ್ತಿದೆ. ಆಗಿದ್ದಾಗ ಮತ್ತೆ ನೆನಪಿಸ್ತಾಳೆ, ಒಂದು ವೇಳೆ ಅವನ ಕೊಲೆ ಆದರೆ ಅದಕ್ಕೆ ನಾನು ಕಾರಣ ಅನ್ನುವಂಥದ್ದು ನನಗೂ ಕೆಟ್ಟ ಹೆಸರು. ಮಾತ್ರ ಅಲ್ಲ, ಇಂಥವರ ಮೇಲೆ ಅವನು ಕೆಟ್ಟ ಕಣ್ಣನ್ನು ಇಟ್ಟಿದ್ದ ಅನ್ನುವಂಥದ್ದು ಅವನಿಗೂ ಅವಮಾನಕಾರಿ. ಅವ ನಿಮ್ಮ ತಮ್ಮ ಅನ್ನುವಂಥದ್ದು ನಿಮಗೂ ಯಶಸ್ಕರವಾದಂಥ ವಿಷಯ ಅಲ್ಲ. ಈ ಮೂರೂ ದೃಷ್ಟಿಯನ್ನು ಒಟ್ಟಿಗೆ ಸಮೀಕರಿಸಿ ಅವಳು ಹೇಳ್ತಾಳೆ, ನಾನು ಇರುವುದು ನಿಮ್ಮಲ್ಲಿ ಸೇವೆಗೆ. ನನ್ನಿಂದ ಸಾಧ್ಯವಾಗುವ ಮಟ್ಟಿಗೆ ನಿಮಗೆ ನಾನು ಸೇವೆಯನ್ನು ಮಾಡ್ತಾಯಿದ್ದೇನೆ. ನಾನು ನಿಮ್ಮಲ್ಲಿದ್ದು ನನಗೆ ಆಶ್ರಯದಾತರಾಗಿರುವಂತಹ ನಿಮ್ಮಲ್ಲಿ ವಿಕರ್ಮವನ್ನು ಮಾಡುವುದು ನಮಗೆ ಧರ್ಮಸಮ್ಮತವಲ್ಲ. ಕರ್ಮಕ್ಕೆ 3 ವಿಧ. ಒಂದು ಕರ್ಮ, ಇನ್ನೊಂದು ಅಕರ್ಮ, 3ನೇದು ವಿಕರ್ಮ. ಕರ್ಮ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಮಾಡ್ಕೊಂಡು ಹೋಗುವಂಥ ಕರ್ಮ. ಇಲ್ಲದೆ ಯಾರು ಮನುಷ್ಯ ಇರೋದಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಕೆಲಸ, ಯಾವುದೋ ಒಂದು ಕ್ರಿಯೆಯಲ್ಲಿ ಅವನು ತೊಡಗಿಕೊಂಡೇ ಇರ್ತಾನೆ. ಅಕರ್ಮ ಅಂದರೆ ಕೆಲಸ ಮಾಡದೆ ಸುಮ್ಮನೆ ಸೋಮಾರಿಯಾಗಿ ಕೂತ್ಕೊಳ್ಳೋದು. ಕೆಲಸವು ಮಾಡುವುದೂ ಇಲ್ಲ, ಮಾಡಬೇಕಾದ ಕೆಲಸವನ್ನು ಮಾಡಲ್ಲ. ಅದರಿಂದ ಸುಮ್ಮನೆ ಸೋಮಾರಿಯಾಗಿ ಕೂತಿರೋದ್ರಿಂದ ಅದನ್ನು ಅಕರ್ಮ ಅಂತ ಕರೀತಾರೆ. ಇದು ವಿಶೇಷವಾಗಿ ಹೇಳ್ತಾಳೆ ಅವಳು. ವಿಕರ್ಮ, ಮಾಡಬಾರದ ಕರ್ಮವನ್ನು ಮಾಡುವುದು ವಿಕರ್ಮ. ಕರ್ಮ, ಅಕರ್ಮ, ವಿಕರ್ಮಗಳಲ್ಲಿ ಅವಳು ಸ್ಪಷ್ಟತೆಯನ್ನು ಕೊಡ್ತಾಳೆ. ವಿಕರ್ಮವನ್ನು ಮಾಡುವುದು ನಮಗದು ಧರ್ಮವಲ್ಲ. ಉಳಿದವರು ಅಷ್ಟು ಜನ ಇದ್ದಾರೆ ನಿನ್ನ ಸೇವಕಿಯರಲ್ಲಿ, ನಿನ್ನ ಆ ಸಮೂಹದಿಂದ ಯಾರನ್ನಾದರೂ ತೆಗೆದು ಕಳುಹುವುದು ಎಂದಳು ಇಂದುಮುಖಿ. ಯಾವುದೇ ಸಂದರ್ಭದಲ್ಲಾದರೂ ಮಹಾಕವಿ ದ್ರೌಪದಾದೇವಿಯನ್ನು ವಿವರಿಸುವಾಗ ಈ ಪದಗಳನ್ನು ಬಹಳ ಅನೂಚಾನವಾಗಿ ಬಳಸ್ತಾನೆ.
ವಿಶೇಷವಾಗಿ ಕೃಷ್ಣನ ಬಗ್ಗೆ ವಿಶೇಷ ಒಲವಿರುವಂತಹ ಮಹಾಕವಿ ಕೃಷ್ಣನನ್ನು ಕಂಡಲ್ಲೆಲ್ಲ ಮೈಮರೆತು ಹೊಗಳ್ತಾನೆ. ಅದೇ ರೀತಿ ಕೃಷ್ಣನ ತಂಗಿ ಅಂತ ಕರೆಸಿಕೊಂಡಂತಹ ಕೃಷ್ಣೆ ಪಾಂಚಾಲಿ ದೃಪದಾತ್ಮಜೆ, ಅವಳನ್ನು ಕೂಡ ಕವಿ ಕಂಡಲ್ಲಿ ಅವಳ ಯೋಗ್ಯತೆಯನ್ನು, ಅವಳ ಸೌಂದರ್ಯವನ್ನು, ಅವಳ ಸಂಸ್ಕೃತಿಯನ್ನು, ಅವಳ ಸದ್ವರ್ತನೆಗಳನ್ನು, ಅವಳ ಕ್ಷಾತ್ರ ತೇಜಸ್ಸನ್ನು ಎಲ್ಲವನ್ನು ನಮ್ಮ ಕಣ್ಣಿಗೆ ಕಟ್ಟುವ ಹಾಗೆ ನಿರೂಪಿಸಿದ್ದಾನೆ. ಇಲ್ಲಿ ಅವಳು ಹೇಳ್ತಾಳೆ, ನನ್ನನ್ನು ನೀನು ಕಳಿಸಬೇಡ, ನಿನ್ನ ಸಖಿಯರಲ್ಲಿ ಯಾರನ್ನಾದರೂ ಒಬ್ಬಳನ್ನು ಅಲ್ಲಿಗೆ ಕಳಿಸು, ನಾನು ಅಲ್ಲಿಗೆ ಹೋಗುವುದು ಅಪಾಯ ಕಾದಿಟ್ಟದ್ದು ಮಾತ್ರ ಅಲ್ಲ, ನನ್ನಿಂದಲಾಗಿ ನಿಮ್ಮ ಕುಟುಂಬಕ್ಕೂ ನಮ್ಮವರಿಗೂ ಕೆಟ್ಟ ಹೆಸರು ಬರುವುದು ಬೇಡ. ಆದ್ದರಿಂದ ನಾನು ಅಲ್ಲಿಗೆ ಹೋಗೋದಿಲ್ಲ ತಾಯಿ, ದಯವಿಟ್ಟು ನನ್ನನ್ನು ಕಳಿಸಬೇಡ ಅಂತ ಕೈ ಮುಗಿದು ದ್ರೌಪದಿ ಅವಳನ್ನು ಕೇಳ್ಕೊಳ್ತಾಳೆ. ಅದನ್ನು ಕೇಳಿದಂತಹ ಸುಧೇಷ್ಣೆಯ ಪ್ರತಿಕ್ರಿಯೆ ಏನು ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ನೋಡೋಣ.